ಮುಖ್ಯಮಂತ್ರಿಗಳಿಲ್ವಾ? ಇಷ್ಟು ಆಂಧ್ರ ಪ್ರದೇಶ 75 ಸ್ವಾತಂತ್ರ್ಯ ಬಂದ ಮೇಲೆ 75 ವರ್ಷಗಳಿಂದ 10-15 ಜನ ಚೀಫ್ ಆಗಿರ್ತಾರೆ. ಬರಲಿಲ್ಲ ರೋಡ್ಗಳು, ರೈಲ್ವೆ ರೋಡ್ಗೋಸ್ಕರ ಕಷ್ಟಪಡ್ತಾರೆ. ಅವಾಗ ಹೀರೋ ರಾಮ್ ಚರಣ್ ಅವ್ರ ಊರಿಗೆ ರೈಲ್ವೆ ಸ್ಟೇಷನ್ ತರ್ತಾರೆ. ಗೆದ್ದು ಪವನ್ ಕಲ್ಯಾಣ್ ಅವ್ರ ಹತ್ರ ಹೋಗಿ ನಮ್ಮೂರಿಗೆ ರೋಡ್ ಇಲ್ಲ ಅಂದ್ರೆ ರೋಡ್ ಬಂತು. ಆ ರೋಡ್ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ರೋಡ್ ಬರಲಿಲ್ಲ. ಸ್ವಾತಂತ್ರ್ಯ ತಂದ ಹೋರಾಟಗಾರರು ಎಷ್ಟು ಕೆಲಸ ಮಾಡಿದಾರೋ, ವಿತ್ ಡ್ಯೂ ರೆಸ್ಪೆಕ್ಟ್. ಅವರಾದ ನಂತರ ನಾನು ನೋಡಿದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೊನೆದೆಲ್ಲ ಪವನ್ ಕಲ್ಯಾಣ್ ಅವರು. ಭಾರತ ದೇಶದಲ್ಲಿ ಪವನ್ ಕಲ್ಯಾಣ್ ಅವರು ಒಂದ್ ದಿವಸ ದ ಬಿಗ್ಗೆಸ್ಟ್ ಟಾಲೆಸ್ಟ್ ಪೊಲಿಟಿಕಲ್ ಲೀಡರ್ ಇರ್ತಾರೆ. ಅವರ ನಾಯಕತ್ವದಲ್ಲಿ ಕೆಲಸ ಮಾಡಕ್ಕೆ ನಮ್ಗೆಲ್ರಿಗೂ ಏದೋ ಜನ್ಮದಲ್ಲಿ ಅದೃಷ್ಟ ಮಾಡಿರ್ತೀವಿ. ಅದಕ್ಕೆ ನಾವು ಜನಸೇನಾ ಜೆಂಡಾ ಮುಟ್ಕೊಂಡಿದೀವಿ. ಸೊ ಎಲ್ರು ಕೂಡ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಜನಸೇನಾ ಬಾವುಟ ಇಟ್ಕೊಂಡು ನಾವು ಜನರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತೀವಿ ಅನ್ನೋ ಧೈರ್ಯ ನಾವು ಪ್ರತಿಯೊಬ್ಬ ಮನುಷ್ಯರಲ್ಲೂ ಮುಲ್ಬಾಗಲ್ ತಾಲೂಕಲ್ಲಿರೋ ಪ್ರತಿಯೊಬ್ಬರಿಗೂ ನಾವು ಕೊಡಬೇಕು. ಯಾರ ಸಮಸ್ಯೆ ಇದ್ರೂ ನಾವು ಜನಸೇನಾ ಪಾರ್ಟಿ ಆಫೀಸ್ ಹತ್ರ ಹೋಗೋಣ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಇವತ್ತು ನಾನು MP ಅವ್ರಿಗೆ ಹೇಳ್ತಾ ಇದ್ದೀನಿ, ನಾವು ಪವನ್ ಕಲ್ಯಾಣ್ ಅವ್ರು ಹೆಂಗೋ ಕೇಳ್ಕೊಂಡು ನಮ್ಗೆ ಪರ್ಮಿಷನ್ ಕೊಡಿಸ್ತೀವಿ. ಜನವಾಣಿ ಕಾರ್ಯಕ್ರಮ ಕೂಡ ನಿಮ್ಮ ಪಾರ್ಟಿ ಆಫೀಸಲ್ಲಿ ಮಾಡಿ, ಯಾರ ಸಮಸ್ಯೆ ಇದ್ರು ನಿಮ್ಮ ಆ ಸಮಸ್ಯೆಗಳನ್ನ ತಗೊಳ್ಳಿ, ಆ ಸಮಸ್ಯೆಗಳ ಬಗ್ಗೆ ನೀವು ಹೋರಾಟ ಮಾಡಿ. ಜನಸೇನಾ ಜೆಂಡಾ ಯಾರು ಇಟ್ಕೊಂಡಿದ್ರು ಅವರೆಲ್ಲರೂ ಪವನ್ ಕಲ್ಯಾಣ್ ಅವರೇ. ಅವರೆಲ್ಲರನ್ನು ನಾವು ಸಪೋರ್ಟ್ ಮಾಡಬೇಕು. ದಯವಿಟ್ಟು ಎಲ್ಲರೂ ಕಷ್ಟಪಡೋದು, ಎಲ್ಲರೂ ವರ್ಕ್ ಮಾಡೋದು. ಜನಸೇನಾ ಪವನ್ ಕಲ್ಯಾಣ್ ಅವರ ಸಿದ್ಧಾಂತಗಳನ್ನ ಮುಂದೆ ತಗೊಂಡು ಹೋಗೋಕ್ಕೆ ಒಂದು ದಿವಸ ಭಾರತ ದೇಶದಲ್ಲಿ ಅತಿ ದೊಡ್ಡ ಪಕ್ಷ ಅಂದ್ರೆ ಖಚಿತವಾಗ್ಲೂ ಜನಸೇನಾ ಪಾರ್ಟಿ ಆಗತ್ತೆ. ಜನಸೇನಾ ಪಾರ್ಟಿ ಆಂಧ್ರ ಪಕ್ಷ ಅಲ್ಲ, ಜನಸೇನಾ ಪಾರ್ಟಿ ತೆಲಂಗಾಣ ಪಕ್ಷ ಅಲ್ಲ, ಜನಸೇನಾ ಪಾರ್ಟಿ ಕರ್ನಾಟಕ ಪಕ್ಷ ಅಲ್ಲ. ಜನಸೇನಾ ಪಾರ್ಟಿ ಭಾರತ ದೇಶದ ಪಕ್ಷ. ಪವನ್ ಕಲ್ಯಾಣ್ ಭಾರತ ದೇಶ ಆಸ್ತಿ. ಪವನ್ ಕಲ್ಯಾಣ್ ಅವರು ಭಾರತ ದೇಶದ ಆಸ್ತಿ ಅಂದ್ರೆ ಕರ್ನಾಟಕದ ಆಸ್ತಿ ಕೂಡ. ಕರ್ನಾಟಕದ ಆಸ್ತಿ ಪವನ್ ಕಲ್ಯಾಣ್ ಅವರು. ಖಚಿತವಾಗ್ಲೂ ಕರ್ನಾಟಕ ನಿಮ್ಮ ನಡೆ ನುಡಿ ಎಲ್ಲರ ಬಗ್ಗೆನೂ ಪವನ್ ಕಲ್ಯಾಣ್ ಅವರ ಚಿಂತನೆ ಇದೆ. ಪವನ್ ಕಲ್ಯಾಣ್ ಅವರು ಕರ್ನಾಟಕದಲ್ಲಿ ಏನ್ ಸಮಸ್ಯೆ ಬಂದರೂ ಹೋರಾಡಕ್ಕೆ ಸಿದ್ಧವಾಗಿದ್ದಾರೆ. ಪವನ್ ಕಲ್ಯಾಣ್ ఢిల్లీಯಲ್ಲಿ ಒಂದು ಮಾತು ಹೇಳಿದ್ರು, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಲ್ಗೆ ಅಂತ. ಸೊ ಪವನ್ ಕಲ್ಯಾಣ್ ಅವರ ಹಾರ್ಟ್ ಅಲ್ಲಿ ಜಾಸ್ತಿ ದೊಡ್ಡ ಸ್ಥಾನ ಕರ್ನಾಟಕ ಸಮಸ್ಯೆಗಳ ಬಗ್ಗೆ, ಕರ್ನಾಟಕ ಬಗ್ಗೆ ಕೊಟ್ಟಿದ್ದಾರೆ. ಜಾಸ್ತಿ ಅವ್ರು ಹೀರೋ ಆಗಿದ್ದಾಗಿಂದ್ರೂ ಪವನ್ ಕಲ್ಯಾಣ್ ಅವರಾಗ್ಲಿ, ಚಿರಂಜೀವಿ ಅವರಾಗ್ಲಿ ಕರ್ನಾಟಕಕ್ಕೆ ಜಾಸ್ತಿ ಸೇವನೆ ಮಾಡಿದ್ದಾರೆ. ಏನಾದರೂ ಇಶ್ಯೂಸ್ ಬಂದ್ರು, ಇಲ್ಲಾಂದ್ರೆ ಇಲ್ಲಿ ದೇವಸ್ಥಾನಗಳಿಗೆ ಎಲ್ಲರೂ ಸೇವಾ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವೆಲ್ಲರೂ ಕೂಡ ಜನಸೇನಾ ಪಾರ್ಟಿ ಅಂದ್ರೆ ಬಡವರಗೋಸ್ಕರ, ಯಾರಾದ್ರೆ ಕಷ್ಟದಲ್ಲಿದ್ದಾರೋ ಅವರು ಎಲ್ಲರಿಗೋಸ್ಕರ ನೀವು ಕಷ್ಟ ಪಡಬೇಕು. ಸ್ವಲ್ಪ ಹೊತ್ತು ತೆಲುಗುದಲ್ಲಿ ಮಾತಾಡ್ತೀನಿ, ನಾಟ್ ಕಂಫರ್ಟಬಲ್, ಸ್ವಲ್ಪ ಕ್ಷಮಿಸಿ. ಸೊ ప్రతి ఒక్కరు ఇంటింటికి MPS అనే కాదు, ముల్బాగల్ నియోజకవర్గంలో ఉన్న ప్రతి ఒక్కరు కూడా మీరు బాధ్యతగా తీసుకొని ఇంటింటికి జనసేన పార్టీ సిద్ధాంతాలను తీసుకెళ్ళండి. ఇంటింటికి జనసేన పార్టీ గ్లాస్ సింబల్ని జనసేన పార్టీ జనాల్లోకి తీసుకెళ్ళండి, ప్రతి ఇంటికి తీసుకెళ్ళండి. వచ్చే ఎలక్షన్స్లో జనసేన పార్టీ ఎమ్మెల్యేగా జనసేన పార్టీ గెలిపించే విధంగా, మీరందరూ కష్టపడాలని నేను మిమ్మల్ని అందరినీ అభ్యర్థిస్తున్నా. ಸೆಗ್ರಿಗೇಟ್ ಮಾಡಿಕೊಂಡು ಎಲ್ಲರನ್ನೂ ಒಗ್ಗೂಡಿಸಿ ಜನಸೇನಾ ಎಲೆಕ್ಷನ್ಸ್ ಅಲ್ಲಿ ಜನಸೇನಾ ಕಂಟೆಸ್ಟ್ ಮಾಡಿ ಅಸೆಂಬ್ಲಿಗೆ ಒಂದು 10-15 ಜನ ಆದರೂ MLAಗಳು ಹೋಗೋಂಗೆ ನೀವೆಲ್ಲರೂ ಒಂದು ಇವತ್ತಿಂದಾನೇ ದೃಢ ನಿಶ್ಚಯ ತಗೊಂಡು ಎಲ್ಲರೂ ಕೂಡ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿ. ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದ್ರೆ ಆಗದೆ ಇರೋದೇನಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಫಸ್ಟ್ ಜನಸೇನಾ ಪಾರ್ಟಿ ಸ್ಟಾರ್ಟ್ ಆದಾಗ ರಾಯಲಸೀಮಾ ತೆಲಂಗಾಣ ಆಗಲಿ ಇಂಥ ಥರನೇ ಪ್ರೋಗ್ರಾಮ್ಸ್ ನಡೆದಿದ್ದು. ಅವ್ರಿಗಿಂತ ಕೂಡ ನೀವು ಚೆನ್ನಾಗಿ ಮಾಡಿದ್ದೀರ. ಈ ಸಂದರ್ಭದಲ್ಲಿ ನಾನು ಮುಲ್ಬಾಗಲ್ ಟೀಮ್, MPS ಆಗಲಿ, ಸುಬ್ರಹ್ಮಣ್ಯ ಆಗಲಿ, ಮನಿ ಆಗಲಿ, ಇವ್ರ ಟೀಮ್ ಎಲ್ಲರನ್ನೂ ಐ ಕಂಗ್ರಾಚುಲೇಟ್ ದೆಮ್. ಕಂಗ್ರಾಚುಲೇಷನ್ಸ್. ಜಾಸ್ತಿ ಒಳ್ಳೆ ಕೆಲಸ ಮಾಡಿದ್ದೀರಾ. ಇದು ಕರ್ನಾಟಕಾದ್ಯಂತ ಇರುವ ಎಲ್ಲ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ, ಜನಸೇನಾ ಪಾರ್ಟಿ ಕಾರ್ಯಕರ್ತರಿಗೆ, ಸಾಧಕರಿಗೆ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವು ಕೂಡ ನಿಮ್ಮ ನಿಯೋಜಕರಿಗೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪಾರ್ಟಿ ಆಫೀಸ್ ಓಪನ್ ಮಾಡಿ, ಜೆಂಡಾ ಆವಿಷ್ಕರಣಗಳು ಮಾಡಿ, ಪವನ್ ಕಲ್ಯಾಣ್ ಅವರ ಐಡಿಯಾಲಜೀಸ್ನ ಮನೆಗೂ ತಗೊಂಡೋಗಿ ಪವನ್ ಕಲ್ಯಾಣ್ ಅವ್ರ ಟಾರ್ಗೆಟ್ ಏನಿರುತ್ತೆ, ಭಾರತ ದೇಶದಲ್ಲಿ ಪ್ರತಿ ಮನೆಯಲ್ಲೂ ಪವನ್ ಕಲ್ಯಾಣ್ ಇರಬೇಕು. ಅವ್ರು ಇರ್ಬೇಕಂದ್ರೆ ನಾವು ಹೋರಾಡಬೇಕು, ನಾವು ಕಷ್ಟಪಡಬೇಕು, ಪ್ರತಿ ಮನೆಗೂ ನಾವು ಹೋಗ್ಬೇಕು, ಅವ್ರ ಪ್ರಾಬ್ಲಮ್ಸ್ ನಾವು ಅರ್ಥ ಮಾಡ್ಕೋಬೇಕು, ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ನಾವು ಹೋರಾಡಬೇಕು. ಆವಾಗಲೇ ಅವ್ರು ಅವ್ರ ಮನೆಯಲ್ಲಿ ಸ್ವೀಕರಿಸ್ತಾರೆ. ಸೊ ಎಲ್ಲರೂ ಕೂಡ ಇದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಜನಸೇನಾ ಪಾರ್ಟಿ ಅಭಿವೃದ್ಧಿಗೆ ನೀವೆಲ್ಲರೂ ಕೈ ಜೋಡಿಸ್ತೀರಾ ಅಂತ
ಇನ್ನೊಂದ್ಸಾರಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಂದು ಇನ್ನು ಫೈನಲ್ ಆಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ప్రత్యేక ధన్యవాదాలు తెలియజేసుకుంటున్నాను. సో అలాగే కర్ణాటకలో ఫస్ట్ నుంచి జనసేన పార్టీ కార్యక్రమాలు మన ఫైర్ బ్రాండ్ సుష్మా గారు చిక్కబళ్ళాపూర్, కోలార్ డిస్ట్రిక్ట్స్లో, అలాగే కర్ణాటక స్టేట్లో అన్నింటిలోనూ ఎక్కువ మందిని ఒక తాటిపైకి తీసుకొస్తూ జనసేన పార్టీ ప్రోగ్రామ్స్ని ఘనంగా చేస్తూ, ఒక మహిళ అయినా కూడా పవన్ కళ్యాణ్ గారు మొన్న కర్ణాటక స్టేట్ నుంచి ఫస్ట్ టైం జనసేన పార్టీ స్టేజ్ పైన మాట్లాడిన వ్యక్తి సుష్మా గారు. పవన్ కళ్యాణ్ గారే చాలా ప్రౌడ్గా చెప్పారు సుష్మా గారి గురించి. అలాగే మా మురళి గౌడ పవన్ కళ్యాణ్ అభిమాన సంఘం అనే స్టేట్ వ్యాప్తంగా తిరుగుతూ అందరినీ కూడా ఒక దాటిపైకి తీసుకొస్తూ మురళి గౌడ చాలా బాగా కృషి చేస్తున్నాడు. మురళి గౌడని మరొక్కసారి కోరేది ఒకటే, పార్టీ కార్యాలయాలు జెండా ఆవిష్కరణలు కూడా ఎక్కువగా చేయండి. ఖచ్చితంగా జనసేన పార్టీ అభివృద్ధి చేయండి. అలాగే మాలూరు మంజు గారు మీరు కూడా త్వరగా స్టార్ట్ చేసి మాలూరు కూడా జనసేన పార్టీ కార్యాలయం కానీ జెండా కానీ తీసుకొచ్చి మేము కూడా ವಸ್ತಾಂ. మీరు ಎక్కడ పిలిచినా ನೀವು ಎಲ್ಲಿ ಕರೆದ್ರು ನಾನು ಸದಾ ಸಿದ್ಧವಾಗಿರ್ತೀನಿ. ಈ ಪ್ರೋಗ್ರಾಮ್ಗಳಿಗೆಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೂ ನಾವು ಬರ್ತೀವಿ. ನಾವಿರೋದು ಮದನಪಲ್ಲಿನೇ 1 ಅವರ್ ಖಚಿತ ಏನಾದರೂ ಪ್ರಾಬ್ಲಮ್ ನಿಮ್ಗೆ ಬಂದ್ರೂ ನಾವಿದ್ದೀವಿ. ಎಲ್ರಿಗೂ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ನೀವು ಯಾರಾದರೆ ಕಷ್ಟದಲ್ಲಿ ಇರ್ತಾರೋ ಅವ್ರ ಸಮಸ್ಯೆಗಳ ಬಗ್ಗೆ ನೀವು ಕಷ್ಟಪಡಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬಂದರೂ ನಾವಿರ್ತೀವಿ. ನಮ್ಮ ಹಿಂದ್ಗಡೆ ಯಾರಿದ್ದಾರೆ? ಪವನ್ ಕಲ್ಯಾಣ್, ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಲೀಡರ್ ಪವನ್ ಕಲ್ಯಾಣ್ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲರೂ ಸ್ವಲ್ಪ ಊಟಕ್ಕೆ ಟೈಮ್ ಆಗಿರುತ್ತೆ, ಬಟ್ ಸ್ವಲ್ಪ ಎನರ್ಜಿ ಇರಬೇಕು. ಜನಸೇನಾ ಅಂದ್ರೆ ಪವನ್ ಕಲ್ಯಾಣ್ ಅವರು ಏನಂತಾರೆ, ಜನಸೈನಿಕರಂದ್ರೆ. ಸೊ ಆ ಎನರ್ಜಿನ ಗ್ರೌಂಡ್ ಲೆವೆಲ್ ಅಲ್ಲಿ ಇಟ್ಟು ಜನಸೇನಾ ಪಾರ್ಟಿ ಬಗ್ಗೆ ನೀವೆಲ್ಲರೂ ಕಷ್ಟಪಡಬೇಕು. MPS ಮುಳಬಾಗಲಲ್ಲಿ ಒಳ್ಳೆ ಒಂದು ಪವರ್ಫುಲ್ ಪ್ಲೇಸ್ ಅಲ್ಲಿ ಪಾರ್ಟಿ ಆಫೀಸ್ ಮಾಡಿದೀರಾ. ಜೆಂಡಾ ಎಷ್ಟು ಚೆನ್ನಾಗಿ రెపరెపలాడుతాను. జనసేన జెండా రెపరెపలాడుతాను. అది చూస్తా ఉంటేనే గుండె హార్ట్ బీట్ చాలా ఇదిగా ఉంది. కరెక్ట్. సో